ಬಿಗ್ ಬಾಸ್ ಮನೆಯಿಂದ ನಿನ್ನೆ ಸ್ಪಂದನ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ವೆಲ್ ಪ್ಲೇಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಮಾತಾಡ್ತಾ ಇರ್ತಾರೆ, ಗುರು ನೀನು ಏನು ಮಾಡ್ದಲೇ ಬಂದ್ಬಿಟ್ಟೆ ಅಂತ. ಬಿಗ್ ಬಾಸ್ ಮನೇಲಿ ಯಾರು ಕೂಡ ಒಂದು ದಿನನೂ ಏನು ಮಾಡ್ದಲೇ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡ್ಕೊಂಡಲ್ಲೇ ಬಂದಿದ್ದಾರೆ ಅಂತಂದರೆ ಆ್ಯಕ್ಚುಲಿ ನಾವು ಖುಷಿ ಪಡಬೇಕು. ಬಿಕಾಸ್ ಅಷ್ಟು ಜನ ಹೊರಗಡೆ ಅವ್ರನ್ನ ಇಷ್ಟಪಡ್ತಾರೆ, ಅಷ್ಟು ಜನ ಅವ್ರನ್ನ ಓಟ್ ಹಾಕಿದ್ದಾರೆ ಅನ್ನೋದು ಖುಷಿ ಪಡಬೇಕು, ಅವ್ರಿಗೆ ಅಷ್ಟು ಫ್ಯಾನ್ಸ್ ಇದ್ದಾರಲ್ಲ ಅಂತ. ಆ್ಯಂಡ್ ತುಂಬ ಸ್ಟ್ರಗಲಿಂದ ಬಂದಿದ್ದಾರೆ ಅವರು ಹೇಳಿರೋ ಮಾತುಗಳನ್ನ ಕೇಳಿದಾಗಿಂದ. ಸೊ ತುಂಬ ಸ್ಟ್ರಗಲ್ ಇದೆ, ಅಷ್ಟು ಈಸಿ ಇರಲ್ಲ. ಆ್ಯಂಡ್ ಹುಡುಗಿರ ಲೈಫು ಇಂಡಸ್ಟ್ರೀಲಿ ಅಷ್ಟೊಂದು ಈಸಿ ಇರೋದೇ ಇಲ್ಲ ನೀವು ಅಂದ್ಕೊಂಡಿರೋ ಅಷ್ಟು. ಸೊ ಒಳ್ಳೆತನವಾಗಿ ಬರುತ್ತಲ್ಲ, ಅದೇ ಇಂಪಾರ್ಟೆಂಟ್ ಆಗೋದು. ಅವ್ರ ಮನೇಲಿ ಏನೂ ಮಾಡಿಲ್ಲ ಅಂತಂದ್ರೂ ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಮನಸ್ಸಿದೆ, ಯಾರೋ ಕೇಳಿ ಬಯಸೋ ಅಂಥ ಮನಸ್ಸಂತೂ ಆ ಹುಡುಗಿಗಿಲ್ಲ. ಸೊ ಅದೊಂದು ಖುಷಿ ಆಗುತ್ತೆ. ಡೇ ಒನ್ನಿಂದ ಇಲ್ಲಿವರೆಗೂ ಆ ಹುಡುಗಿ ಕ್ಯಾರೆಕ್ಟರ್ ಆಗಲಿ, ಅವ್ರ ಸೌಜನ್ಯತೆ ಆಗಲಿ ಯಾವುದನ್ನೂ ಬಿಟ್ಕೊಟ್ಟಿಲ್ಲ. ಅದೊಂದು ನಂಗೆ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಕಿತ್ತಾಡ್ಕೊಂಡು ಅಲ್ಲಲ್ಲೇ ಸಾಯ್ತಾ ಇದ್ದಾರೆ. ಬಟ್ ಕಾವ್ಯ ಮತ್ತು ಸ್ಪಂದನ ಅವ್ರ ಫ್ರೆಂಡ್ಶಿಪ್ ಇದೆಯಲ್ಲ, ಅದು ಎಲ್ಲೂ ಬ್ರೇಕ್ ಆಗಲಿಲ್ಲ, ಒಂದೇ ಒಂದು ಕಡೆನೂ ಬ್ರೇಕ್ ಆಗಲಿಲ್ಲ. ಆ್ಯಕ್ಚುಲಿ ಅದು ನಿಜವಾದ ಸ್ನೇಹ ಆ್ಯಂಡ್ ನಿಜವಾದ ವ್ಯಕ್ತಿತ್ವ ಅಂತಂದರೆ ಇದೇನೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನಂತ ಅನಿಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.